ಚಿರಂಜೀವಿ ನಾಯ್ಡು ಅಂತ ವಿಲೇಜ್ ಬಂದ್ಬಿಟ್ಟು ಆತ್ಮಕೂರು ವಿಲೇಜು, ಗಂಗಾಧನೆಲ್ಲೂರು ಮಂಡಲ, ಚಿತ್ತೂರು ಡಿಸ್ಟಿಕ್ ಅಂದ್ರೆ AP ಆಂಧ್ರ ಪ್ರದೇಶ. ಬೆಂಗಳೂರಿಂದ 180 ಕಿಲೋಮೀಟರ್. ಕೋಲಾರಿಂದ ಬಂದ್ಬಿಟ್ಟು ನಮಗೊಂದು 90 ಕಿಲೋಮೀಟರ್. ಮುಳಬಾಗಿಲಿಂದ ತಗೊಂಡ್ರೆ ಅದೊಂದು 60-70 ಕಿಲೋಮೀಟರ್ ಬರುತ್ತೆ. ತಮಿಳುನಾಡು ಬಾರ್ಡರ್ ಇರುತ್ತೆ. ಸೊ ಅದರಲ್ಲಿ ಡ್ರ್ಯಾಗನ್ ಫ್ರೂಟು ಮಾಡಬೇಕು. ನಾನು ಬೆಂಗಳೂರು ಬಿಸ್ನೆಸ್ ಮ್ಯಾನ್. ಬೆಂಗಳೂರು ಬಿಸ್ನೆಸ್ ಅಂದ್ರೆ ಬಿಲ್ಡರ್. ನಾನು ಆಕ್ಚುಲಿ ನನ್ನ ಹೆಸರು, ನಮ್ಮ ಕಂಪನಿ ಹೆಸರು ರೈನ್ವಾಸ್ ಇನ್ಫ್ರಾ ಅಂತ. ಇನ್ನೊಂದು ಪರ್ಸನಲ್ SV ಬಿಲ್ಡರ್ಸ್ ಡೆವಲಪರ್ಸ್ ಅಂತಿದೆ. ತಂದೆಯದು ಲ್ಯಾಂಡ್ ಇತ್ತು ಸ್ವಲ್ಪ, ಒಂದು 4 ಎಕರೆ. ಸೊ ಇದೇ ಥರ ಮಾಡಬೇಕು, ಏನೋ ಒಂದು ಮಾಡಬೇಕು ಬಿಸ್ನೆಸ್ಸಲ್ಲಿ ಇದ್ದು ಆಗೋದಿಲ್ಲ. ನಾನೊಂದು ರೈತ ಕುಟುಂಬದಿಂದ ಬಂದವನು. ಸೊ ಅದರ ಸಲುವಾಗಿ ನಮ್ಮ ಎಲ್ಲ ಕಬ್ಬು ಹಾಕ್ತಾರೆ, ಚೀನಿ ಹಾಕ್ತಾರೆ, ಇನ್ನೊಂದು ಹಾಕ್ತಾರೆ. ನಾನು ಸರ್ವಾಗಲ್ಲ ಅಂದ್ಬಿಟ್ಟು ನಾನು ಏನಾದ್ರು ಒಂದು ಕಮರ್ಷಿಯಲ್ ಕ್ರಾಪ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು. ನಾನು ರಿಸರ್ಚ್ ಮಾಡಿರೋದು ಸುಮಾರು ಇದು ವರ್ಷದಾಗ ಮಾಡಬೇಕು ಅಂತಂದರೆ ಯಾರು ಹೇಳೋರಿಲ್ಲ ನನಗೆ. ಹೇಳಿದ್ರು ಏನಾದರೂ ಒಂದು ಮನಸ್ಸಲ್ಲಿ ಇಟ್ಕೊಂಡು ಅದಾಗೆ ಇದಾಗೆ ಬರುತ್ತೆ, ಈಗ ಬರುತ್ತೆ, ಆಗ ಬರುತ್ತೆ ಅಂತ ಭಯ ಹೇಳೋರು. ಸೊ ನಾನು ಓನಾಗಿ ಸುಮಾರು ಒಂದು 2000 ಕಿಲೋಮೀಟರ್ ಸುತ್ತಿದ್ದೆ ನಾನು ಇದು ರಿಸರ್ಚ್ ಮಾಡೋಕ್ಕೆ. ಈ ಏರಿಯಾದಲ್ಲಿ ಬರುತ್ತೆ ಅಂತ ಇನ್ನೊಬ್ಬರು ಮಾರ್ಕೆಟ್ ಬರೋಲ್ಲ, ಇಲ್ಲ ಬಂದರೆ ಈಲ್ಡ್ ಬರೋಲ್ಲ, ಈಲ್ಡ್ ಬಂದರೆ ನಿಮ್ಗೆ ರೇಟ್ ಸಿಗೋಲ್ಲ, ರೇಟ್ ಸಿಕ್ಕಿದ್ರು ಕೂಡ ಇಲ್ಲೆಲ್ಲ ಯಾರು ಲೈಕ್ ಮಾಡಲ್ಲ ಅಂತ ಭಾಳ ಭಯ ಇಟ್ಟರು. ಆಗಿದ್ದಾನೆ. ಆ್ಯಕ್ಚುಲಿ ಇದು ಮ್ಯಾಂಗೋ ತೋಟ ಇತ್ತು. ಟೋಟಲ್ ಒಂದು 15-20 ವರ್ಷ ಹಳೆ ತೋಟ ಇತ್ತು. ಎಲ್ಲ ಹೊಡೆದು ಬಿಸಾಕಿ ನಾನು ಆಮೇಲೆ ಕೊನೆಗೆ ಗುಜರಾತೆಲ್ಲ ಹೋಗಿದ್ದೆ. ಗುಜರಾತು, ತಮಿಳ್ನಾಡು, ಆಮೇಲೆ ಕೊನೆಗೆ ಇವ್ರ ಹತ್ರ ನಮ್ಮ IHR ಹೋಗಿ ಡಾಕ್ಟರ್ ಕರುಣಾಕರನ್ ಅಂತ ಇದ್ದೆ. ಅವ್ರನ್ನ ಕೇಳಿ ಈ ಥರ ಆಗುತ್ತೆ ಏನು ಸರ್ ಅಂತಂದ್ರೆ, ಏನಾದ್ರು ಆಗ್ಬೋದು, ಕ್ಲೈಮೇಟ್ ಬಗ್ಗೆ ನಿಮ್ದು ಏನು ಟೆಂಪ್ರೇಚರ್ ಕೇಳಿದಾಗ ಏಪ್ರಿಲ್ ಮೇ ಅಲ್ಲಿ ನಮಗೆ ಹೆಚ್ಚು ಕಮ್ಮಿ ನಮಗೆ ಒಂದು 40-42 ತನಕ ರೀಚ್ ಆಗತ್ತೆ ಅಂತಂದೆ. ಸೊ ಆಗ್ಬೋದು, ಆ ಟೈಮಲ್ಲಿ ನಿಮಗೆ ಒಂದು ಕೈಲಿನೊಂದು ಸಿಗುತ್ತೆ. ಸೊ ಅದನ್ನು ಹೊಡಿಬೋದು, ಇಲ್ಲ ನೀವು ಬೇಕಾದ್ರೆ ಮ್ಯಾಟ್ ಹಾಕ್ಕೊಳ್ಬೋದು. ಅದು ಏನಿಲ್ಲ ಅಂದರೆ ಒಂದು ಸಲ ಮಳೆ ಬಂದು ಹೋಯ್ತು ಅಂತಂದ್ರೂ ನಿಮ್ಗೆ ಅವಾಯ್ಡ್ ಆಗ್ಬಿಡುತ್ತೆ 1 ಇಯರು. ಸೊ ಯಾವುದಕ್ಕೂ ನೀವು ಟ್ರೈ ಮಾಡಿ ಅಂತಂದರು. ನಾನು ಟ್ರೈ ಮಾಡಿ ಕ್ಲೈಲಿನ ಏನು ಹೊಡೆದಿಲ್ಲ. ನಾನು ಏನು ಹೊಡೆದಿರೋಣ ಹಾಗೆ ನಾನು ಏನು ಮಾಡಿದೆ, ನಾನು ಅವ್ರ ಮಾತು ಕೇಳಿದ್ರೆ ಇವ್ರ ಮಾತು ಕೇಳಿಲ್ಲ. ನಾನು ಕಂಪ್ಲೀಟ್ 1 ಎಕರೆ ರೈನ್ ಗನ್ ಫಿಕ್ಸ್ ಮಾಡಿಬಿಟ್ಟೆ. ರೈನ್ ಗನ್, ಆ ರೈನ್ ಗನ್ 2 ಮಂತ್ಸು ಎವ್ರಿ ಡೇ 1 ಅವರ್ ಆನ್ ಮಾಡಿಬಿಡ್ತಾ ಹೋದೆ ಎಲ್ಲ. ಆ್ಯಕ್ಚುಲಿ ಫಸಲು ಕೂಡ ಜೂನಲ್ಲಿ ಬರಬೇಕಾಗಿರೋದು ನನಗೆ ಮೇಲೇ ಬಂತು. ಒಂದು ಫಸ್ಲು ಒಳ್ಳೆ ರೇಟು ಸಿಕ್ತು. ಸೊ ಅದು ಸಲುವಾಗಿ ಇದನ್ನು CMN ರೆಡ್ಡು ಒಳ್ಳೆ ಈ ಕ್ಲೈಮೇಟಿಗೆ, ಈ ಚಿತ್ತೂರು ಕ್ಲೈಮೇಟಿಗೆ ಸಕ್ಸಸ್ ಆಗಿದೆ. ಈ 3rd ಇಯರ್ ನಡೀತಾ ಇದೆ. 2 ಕ್ರಾಪ್ ತೊಗೊಂಡಿದ್ದೀನಿ. 3rd ಇಯರ್ ನಡೀತದೆ, ಭಾಳ ಚೆನ್ನಾಗಿದೆ. ಇದ್ರ ಹೆಸರು ಬಂದುಬಿಟ್ಟು CMN ರೆಡ್ಡು ಅಂತ. ಅದು ಫಸ್ಟ್ ಇಯರೇ ನನಗೆ ಒಳ್ಳೆ ಕ್ರಾಪ್ ಬಂತು. ಫಸ್ಟ್ ಇಯರ್ ಒಂದು 9 ತಿಂಗಳಿಗೆ ಬಂತಿದ್ದು. ಆಮೇಲೆ ಸೆಕೆಂಡ್ ಇಯರಲ್ಲಿ ಈ ಇಯರ್ ಬಂದುಬಿಟ್ಟು ನಮಗೆ 1 ಎಕರೆಗೆ ಕರೆಕ್ಟಾಗಿ ಒಂದು 9 ಟನ್ ಈಲ್ಡ್ ಬಂದಿದೆ. ಈಗ 1 ಎಕರೆಗೆ ಬಂದುಬಿಟ್ಟು ಪೋಲ್ ಸಿಸ್ಟಮ್ ಆದರೆ 500 ಪೋಲ್ಸ್ ಬೀಳುತ್ತೆ. ಅಂದರೆ ಒಂದು ಪೋಲ್ಗೆ 4 ಗಿಡ ಅಂದರೆ 2000 ಅಂದರೆ 2000 ಗಿಡ ಹಾಕಿದ್ದೀವಿ. ಸೆಕೆಂಡ್ ಸ್ಟೇಜ್ ಹೋದರೆ ಮತ್ತೊಂದು ಎಕರೆ ಮಾಡಿದ್ದೀನಿ. ಅದು ಟೈಲಿಸ್ ಸಿಸ್ಟಮ್ಗೆ ಬಂದುಬಿಟ್ಟು ನಿಮಗೆ ಅದು 450 ಪೋಲ್ ಬರುತ್ತೆ. ಸ್ವಲ್ಪ ಅದಕ್ಕೆ ನಿಮಗೆ ಸ್ಟೆಮ್ ಬಂದುಬಿಟ್ಟು ನಿಮಗೆ ಗಿಡ ಅಂತಂದರೆ ಒಂದು 4000 ಗಿಡ ಹಾಕಿದೆ. ಅದು ಅದು ಹೆಸರು ಬಂದುಬಿಟ್ಟು ತೈವಾನ್ ಪಿಂಕ್ ಅಂತ. ಇದು CMN ರೆಡ್ಡು. ಸೊ ಇನ್ನೊಂದು ಸೇಮ್ ಅದನ್ನು ರಿಪೀಟ್ ಇವಾಗ ಈ ವರ್ಷ ಇನ್ನೊಂದು 1 ಎಕರೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. CMN ರೆಡ್ಡು ಪೋಲ್ ಸಿಸ್ಟಮ್ ಆಗ್ತಾ ಇದೆ. ಸೊ ಅದರಿಂದ ಇದರ ಸ್ಟೆಪ್ ಹೋಗ್ತಾ ಇದೆ. ಈಗ ಸಪ್ಲೈ ಆಂಧ್ರಾಗಲಿ, ಚೆನ್ನೈಗಾಗಲಿ, ಇನ್ನೊಂದು ವೇಲೂರು ಅಥವಾ ಈ ಕಡೆ ತಿರುಪತಿ ಎಲ್ಲ ಸಪ್ಲೈ ನಮ್ಮ ಕರ್ನಾಟಕದಿಂದ ಬರ್ತಾ ಇದೆ. ಸೊ ನಮಗೆ ಈ ಸೆಂಟರ್ ಆಫ್ ದಿ ಪಾಯಿಂಟ್ ಇದು. ಚೆನ್ನೈ ಇಲ್ಲಿಂದ 140 ಕಿಲೋಮೀಟರ್ ಚೆನ್ನೈ, ತಿರುಪತಿ 80 ಕಿಲೋಮೀಟರ್ ತಿರುಪತಿ, ಬೆಂಗಳೂರು 200 ಕಿಲೋಮೀಟರ್ ಮಧ್ಯದಲ್ಲಿ ಇದ್ದೀವಿ. ಸೊ ನಮಗೆ ಮಾರ್ಕೆಟ್ ಸಮಸ್ಯೆ ಅಂತ ಇಲ್ಲ. ಈ ಫಸ್ಟ್ ಇಯರ್ ನಮಗೆ 1 ಟನ್ ಬಂತು. ಇಲ್ಲಿ ತೋಟದೆಲ್ಲ ಆಯಿತು 150, 180, 170ಗೆ ಮಾರಿದ್ವಿ. ಇವಾಗ ಅದು ಈ 9 ಟನ್ ಈ ಸಲ ಹೋಗಿದ್ದು ಕಂಪ್ಲೀಟ್ ತಿರುಪತಿ ಮಾರ್ಕೆಟಿಗೆ ಹೋಯ್ತು. ತಿರುಪತಿ, ಹೈದರಾಬಾದ್ ಭಾಳ ಚೆನ್ನಾಗಿದೆ. ತಿರುಪತಿ ಮಾರ್ಕೆಟಿಗೆ 170ಇಂದ 120 ತನಕ ಮಾರಿದ್ದು ಹೋಲ್ಸೇಲ್ ರೇಟು. ಸೊ ಮಾರ್ಕೆಟ್ ಸಮಸ್ಯೆ ಏನೂ ಇಲ್ಲ. 1 ಎಕರೆಗೆ 500 ಪೋಲ್ಸು. ಸೊ ಒಂದು ಪೋಲ್ಗೆ 4 ಗಿಡ, 4 ಸ್ಟೆಮ್ ಬರ್ತದೆ. ಸ್ಟೆಮ್ಮು ಬರುತ್ತೆ, ಗಿಡನೂ ಬರುತ್ತೆ, ಎಲ್ಲನೂ ಬರುತ್ತೆ. ಬಟ್ ಯಾವ್ದು ತೊಗೊಂಡ್ರು 4 ಬರೋದು. 1 ಎಕರೆಗೆ 2000 ಗಿಡ ಬರುತ್ತೆ. 2000 ಗಿಡ ಇಂಟು 4 ಪೋಲ್ ಅಂತಂದರೆ ಒಂದು 500 ಪೋಲ್ 1 ಎಕರೆಗೆ ಆಗುತ್ತೆ. ಪೋಲ್ ಕಾಸ್ಟು ಎಲ್ಲ ಇನ್ಕ್ಲೂಡಿಂಗ್ ನಿಮ್ಗೆ ಟ್ರಿಪ್ಪು, ಪೋಲ್ ಕಾಸ್ಟು, ಆಮೇಲೆ ಸ್ಟೆಮ್ಮು ಎಲ್ಲ ಸೇರಿ ನಿಮಗೆ 1 ಎಕರೆ ಇವತ್ತಿನ ರೇಟ್ ಪ್ರಕಾರ ನಾವು ಮಾಡಿರೋದ್ರದ್ದು ನನಗೆ ಲಾಸ್ಟ್ 2 ಇಯರ್ಸ್ ಬ್ಯಾಕು 8 lakhs ಆಯಿತು. ಸೊ ಏನಕ್ಕೆ ಆಯಿತು ಅಂತಂದರೆ 5 lakhs ಆಯಿತು ಅಂತ ಕೆಲವ್ರು ಹೇಳ್ತಾರೆ. 5 lakhs ಕೂಡ ಆಗುತ್ತೆ. ಆದರೆ ನಾವು 8mm ರಾಡ್ ಹಾಕಿ ಇಂಟು ಪೋಲ್ ನಾವು ಸಪ್ರೇಟಾಗಿ ನಾವು ಮಾಡ್ಕೊಂಡಿರೋದು. ರಿಂಗು ಒಂದು ಪೋಲ್ ಕಾಸ್ಟು ಇಲ್ಲಿ ಬೇರೆ ಕಡೆ ಎಲ್ಲ ಒಬ್ಬೊಬ್ರು ಹೇಳ್ತಾರೆ ರಿಂಗು ಪೋಲು ಜೊತೆಲ್ಲ ಅಂದರೆ ಒಂದು ಜೊತೆ ಪೋಲ್ಗೆ ಒಂದು 500 ಬರುತ್ತೆ ಅಂತ ಹೇಳ್ತಾರೆ. ಬಟ್ ಅದೇನು 4mm ಕಂಬಿ, ಸಣ್ಣ ಕಂಬಿ ಹಾಕ್ಬಿಟ್ಟು ಬರೀ ಕಾಂಕ್ರೀಟ್ ಹಾಕಿ ಕೊಟ್ಬಿಡ್ತಾರೆ. ಲೈಫ್ ಇಲ್ಲ ಅದಕ್ಕೆ.
ನಾವೇನು ಮಾಡಿದ್ವಿ ಅಂತಂದರೆ, ನಾವು ಕನ್ಸ್ಟ್ರಕ್ಷನಲ್ ಲೆವೆಲ್ ಇರೋದನ್ನ ಬೆಂಗಳೂರಿಂದ ಜನ ತರಿಸಿ ನಾವೇ ಓನಾಗಿ 8 mm ಸ್ಟೀಲ್ ಹಾಕಿ, ಅದು 7 feet ಹೈಟು, ಅದರಲ್ಲಿ ರಿಂಗ್ 2x2 2.5x2 ರಿಂಗು, ಅದೂ 8 mm ರಿಂಗ್ ಹಾಕಿ ನಾವು ಓನ್ ಕ್ಯಾಸ್ಟಿಂಗ್ ಮಾಡಿ ಮಾರ್ಕೆಟಲ್ಲಿ ಫೋಲ್ ಏನಾಗತ್ತೆ ಅಂತಂದ್ರೆ, ಒಂದು ಬ್ಯಾಗ್ ಸಿಮೆಂಟಿಗೆ 12 ಫೋಲ್ ಕಟ್ ಮಾಡ್ತಾರೆ. ಸೊ ನಾವೇನು ಮಾಡಿದ್ವಿ ಅಂತಂದರೆ 5 ಫೋಲ್ಗೆ 1 ಬ್ಯಾಗ್ ಸಿಮೆಂಟ್ ಹಾಕಿ ನಾವು ಮಾಡ್ಕೊಂಡಿದ್ದರಿಂದ 8 ಲಕ್ಷ ರೂಪಾಯಿ ನನಗೆ ಖರ್ಚು ಬಿತ್ತು, ಇನ್ಕ್ಲೂಡಿಂಗ್ ಡ್ರಿಪ್ಪು, ಸ್ಟೆಮ್ಮು, ಲೇಬರು, ಬೆಡ್ಡಿಂಗು ಎಲ್ಲ ಸೇರಿ ಆನ್ ಆಗೋಷ್ಟೊತ್ತಿಗೆ, ಸ್ಟೆಮ್ ಬಂದು ನೆಡೋಷ್ಟೊತ್ತಿಗೆ ಫಾರ್ 8 lakhs ಫಾರ್ ಏಕರ್. ಅದೇ ಥರ ಮುಂದೆ ಹೋಗ್ತಾಯಿದ್ವಿ. ಟ್ರೈಲಿ ಸಿಸ್ಟಮ್ ಬಂದಾಗ ಸೇಮ್ ಕಾನ್ಸೆಪ್ಟು. ಇದೆಲ್ಲ ವೈರೆಲ್ಲ ನಿಮಗೆಲ್ಲ 5 mm ವೈರ್ ತರಿಸಿ, ಗುಜರಾತಿಂದ ವೈರ್ ತರಿಸಿ ಅದರ ಕಾನ್ಸೆಪ್ಟಲ್ಲಿ ಹೋದಾಗ ಇದು 8 lakhs ಅಂದರೆ 10 lakhs ಇದಾಯ್ತು ನನಗೆ. ಯಾಕಂತಂದರೆ 1 ಎಕರೆಗೆ ಅದು ಒಂದು 2000 ಸ್ಟೆಮ್ಮು, ಇದು 4000 ಸ್ಟೆಮ್ಮು ಜಾಸ್ತಿ ಆಯಿತು. ವೈರು ಆಮೇಲೆ ನಂಬರ್ ಆಫ್ ಇದು ನಿಮ್ಗೆ ಜಾಸ್ತಿ ಬರುತ್ತೆ, ಈಲ್ಡಿಂಗು ಅಷ್ಟೇ ಜಾಸ್ತಿ ಬರುತ್ತೆ. ಇದು ಅದರಿಂದ ಇದು ಒಂದು 10 lakhs ಆಗುತ್ತೆ ಟ್ರೈಲಿ ಸಿಸ್ಟಮ್ಮು. ಅದು 8 lakhs ಆಗುತ್ತೆ ಇವತ್ತಿನ ಪ್ರಕಾರ ರಿಂಗ್ ಸಿಸ್ಟಮ್. ಯಾವುದು ಕೂಡ ನಾವು ಫರ್ಟಿಲೈಸರ್ ಯೂಸ್ ಮಾಡಿಲ್ಲ, ಎಲ್ಲ ಯೂಸ್ ಮಾಡಿರೋದಷ್ಟು ಕುರಿ ಗೊಬ್ಬರ ಮಿಕ್ಸ್ ಮಾಡಿದ್ದೀನಿ, ಆಮೇಲೆ ಕೋಳಿ ಗೊಬ್ಬರ, ಆಮೇಲೆ ನಮ್ಮದೇ ಗೋಶಾಲೆ ಇದೆ ಆರ್ಗಾನಿಕ್ ಅಂತಂದರೆ. ಎಲ್ಲ ನಮಗೆ ದೇಶಿ ಹಸುಗಳಿದ್ದಾವೆ, ಅಂದರೆ ಪುಂಗನೂರು ಇದೆ ನನ್ನ ಹತ್ರ, ರೆಡ್ ಸಿಂಧಿ ಇದೆ, ಗಿರ್ ಇದೆ, ಅದು ಬೇಕಾದ್ರೆ ನಿಮಗೆ ಎವಿಡೆನ್ಸ್ ತೋರಿಸ್ತೀನಿ. ಸೊ ಈ ಥರ ಒಂದು 5 ತಳಿ ಹಸುಗಳು, ಒಂದು 15 ಹಸು ಇಟ್ಕೊಂಡಿದ್ವಿ. ನಮ್ಮ ಗೊಬ್ಬರನೇ ಆಲ್ಮೋಸ್ಟ್ ಲೈವಲ್ಲಿ ಕೂಡ ತೋರಿಸೋಣ. ಆ ಗೊಬ್ಬರ ಹಾಕಿ ಅದರಿಂದ ಗೋಮೂತ್ರ ಅಂದರೆ ಗೋಕೃಪಾಮೃತ ಇರ್ಬೋದು, ಜೀವಾಮೃತ, ಅದ್ರ ಜೊತೆಗೆ ಎಕ್ಸಸೈಸ್ ಕೂಡ ನಾವು ಅದನ್ನು ನಾವೇ ರೆಡಿ ಮಾಡಿಕೊಂಡು ನಾವೇ ಕೊಡ್ತಾಯಿದ್ವಿ. ಮಾರ್ಕೆಟಲ್ಲಿ ಕೂಡ ನಮ್ಮ ಹಣ್ಣು ಹೋಯ್ತು ಅಂತಂದರೆ 10 ರೂಪಾಯಿ ಒಂದು ಟನ್ನಿಗೆ ಒಂದು 10,000 ರಿಂದ 20,000 ರೂಪಾಯಿ ಜಾಸ್ತಿ ಬರ್ತಾಯಿದೆ. ಮಾರ್ಕೆಟಿಂಗ್ ಚೆನ್ನಾಗಿದೆ, ಅವ್ರು ಕೇಳಿ ಕರ್ಸ್ಕೊತಾಯಿದ್ರಪ್ಪ, ಇಂಥವ್ರು ಬರ್ತಾಯಿದೆ ಲೋಡ್ ಅಂತ ಫಸ್ಟ್ ಇಮಿಡಿಯೇಟ್ ನಮ್ಮದೇ ಸೇಲ್ ಆಗ್ತಾಯಿದೆ. ಸೊ ಅದರಿಂದ ನಾವು ಮಾಡ್ತಿರೋದೆಲ್ಲ 100% ಅಲ್ಲ, 110% ನಾವು ಆರ್ಗಾನಿಕ್. ಸೊ ಮಳೆ ಅದಕ್ಕೆ ನೀರು ಅಂತಂತಂದರೆ, ಈಗ ನಮಗೆ ಡ್ರಾಗನ್ಗೆ ನೀರೇನು ಹೆಚ್ಚಿಗೆ ತಗೊಳ್ಳಲ್ಲ. ಅದೇನಾಗತ್ತೆ ಅಂದರೆ ಜೂನ್ ಜುಲೈಯಿಂದ ನಮಗೆ ಜನವರಿ ಫೆಬ್ರವರಿ ತನಕ ಮಳೆ ನೀರೇ ಬೇಕಾಗಿಲ್ಲ ಇದಕ್ಕೆ. ಯಾಕಂದರೆ ಬರೋ ಮಳೆನೇ ಸಾಕಾಗ್ತಾಯಿದೆ, ಅದೇ ತೇವಾಂಶ ಅದೇ ತಗೊಳ್ತದೆ. ಎರಡನೇದು ಏನಂದರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಒಂದು 5 ತಿಂಗಳು ಅದಕ್ಕೆ ನೀರು ಕೊಡಬೇಕಾಗತ್ತೆ. ಈ ವೀಕ್ಲಿ ಟಾಯ್ಸ್ ವಾರಕ್ಕೆ 2 ಸಲ ನಾವು ಅದಕ್ಕೆ ಡ್ರಿಪ್ ಮೂಲಕ ಇದು ಕೊಡಬೇಕಷ್ಟೆ. ವರ್ಷಕ್ಕೆ 3 ಸಲ ಅದಕ್ಕೆ ಗೊಬ್ಬರ ಹಾಕ್ತೀವಿ. ಒಂದು ಸಲ ಕಟಿಂಗು, ಫ್ರೂಟ್ಸ್ ಕಟಿಂಗ್ ಆದಮೇಲೆ ಒಂದು ಸಲ, ಫ್ರೂಟ್ ಸ್ಟಾರ್ಟ್ ಆಗೋ ಒಂದು ಸಲ, ಈ ಮಧ್ಯದಲ್ಲಿ ಒಂದು ಸಲ, ಅಂದರೆ 3 times ನಾವು ಹಾಕ್ತೀವಿ. ಆ ಗೊಬ್ಬರದಲ್ಲೂ ಕೂಡ 3 ಡ್ರೈಕೋಟರ್ಮ ಅಂಡ್ ಬೇವಿನ ಹಿಂಡಿ ಅಂಡು ಶೇಂಗಾ ಹಿಂಡಿ, ಗೋಮೂತ್ರ, ಇಷ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು 15 ರಿಂದ 20 ದಿವಸ ನಾವು ಕೊಳಿಸ್ತೀವಿ. ಅದನ್ನು ಕೊಳಿಸಿ ಆದ ಆನಂತರ ಅದಕ್ಕೆ ನಾವು ಬೆಡ್ಡಿಂಗ್ ಮೇಲೆ ಹಾಕ್ಬಿಟ್ಟು ತಿರ್ಗಾ ಬೆಡ್ಡೆಲ್ಲ ಹಾಕಿ ಮುಚ್ಚಿಬಿಟ್ಟು ತಿರ್ಗಾ ಡ್ರಿಪ್ಪು ನೀರು ಬಿಟ್ಬಿಟ್ಟು, ಸೊ ಅದನ್ನು ಆಟೋಮೆಟಿಕ್ ಗೊತ್ತು ಬರ್ತಾ ಇರ್ತದೆ. ಸೊ ಅದು ನಮ್ಮ ಹತ್ರ. ಅದು ಏನಾದರೂ ಫಂಗಸ್ ಏನಾದರೂ ಒಂದು ಬರುತ್ತೆ, ಆ ಫಂಗಸಲ್ಲಿ ಕೂಡ ನಮ್ಮ ತೋಟದಲ್ಲಿ ಯಾವುದೂ ಇಲ್ಲ ಬರುತ್ತೆ ಅಂತ ಹೇಳ್ತಾರೆ. ನಂದು 1-2 ಕಾಣಿಸ್ತು ಅದಕ್ಕೆ. ಅಥವಾ ಆಟೋಮೆಟಿಕ್ಕಾಗಿ ಯಾವುದು ಸ್ವಲ್ಪ ಸಾಪು ಅಂತ ಯಾರೋ ಕೇಳಿದ್ದಕ್ಕೆ ಸೈಂಟಿಸ್ಟು ಸಾಪ್ ಹೊಡೆದು ಬಿಡಿ ಏನಾಗಲ್ಲ ಅಂತಂದ್ರೆ, ಆ ಸಾಪ್ ತಂದುಬಿಟ್ಟು 1-2-3 ಫೋಲ್ಗೆ ಸ್ಪ್ರೇ ಮಾಡಿದ್ವಿ, ಅದು ಕ್ಲಿಯರ್ ಆಯಿತು. ಸಣ್ಣ ಬರ್ನ್ ಅಂದಾಗ ಒಂದು ಸೈಡ್ ನೆಟ್ ಹಾಕ್ಬೋದು ಈ ಕ್ಲೈಮೇಟಿಗೆ. ಎರಡನೇದು ಕೈಲಿನೇನು ಬರುತ್ತೆ, ಚೈನಾ ಮಣ್ಣದು, ಬೆಳಿ ಮಣ್ಣು ಚೈನಾ ಅದು ಕೈಲಿನಂತ, ಅದನ್ನು 1 ಎಕರೆಗೆ ಒಂದು 150 kg ತಂದುಬಿಟ್ಟು ಸ್ಪ್ರೇ ಮಾಡಿಬಿಟ್ಬಿಟ್ರೆ ಮಳೆ ಇಲ್ಲದೆ ಹೋದರೆ ಕಂಟಿನ್ಯೂ ಇರುತ್ತೆ. ಮಳೆ ಇತ್ತು ಅಂದರೆ ಮತ್ತೆ ತೊಳ್ಕೊಂಡು ಹೋಗುತ್ತೆ. ಸೊ ಅದನ್ನು ಬೇಡ ಅಂದ್ಬಿಟ್ಟು ನಾನು ಏನು ಮಾಡಿದ್ದೀನಿ ಅಂತಂದರೆ ರೈನ್ ಗನ್ ಹಾಕ್ಬಿಟ್ಟಿದ್ದೀನಲ್ಲ, ಆ ರೈನ್ ಗನ್ ಹಾಕಿರೋದ್ರಿಂದ ನಾನು ಏಪ್ರಿಲ್ಲು ಮೇ 2 ಮಂತ್ಸಲ್ಲಿ ಒಂದು ವೀಕ್ಲಿ ಡೇ ಬೈ ಡೇ ನಾನು ಸ್ಪ್ರೇ ಮಾಡ್ತಾ ಇರ್ತೀನಿ, ಮಧ್ಯಾಹ್ನ 1-1:30ವರೆಗೆ. ಆ ಕೂಲ್ ಕಂಡೀಷನಲ್ಲಿ ನಮಗೇನು ಸ್ವಲ್ಪ ಕೆಂಪಾಗುತ್ತೆ, ಮತ್ತು ಮೇ ಜೂನ್ ವರ್ಷ ಸ್ಟಾರ್ಟ್ ಆಗಿದ್ರೆ ಗ್ರೀನ್ ಬಂದ್ಬಿಡುತ್ತೆ. ಸೊ ಅದರಿಂದ ನಮಗೆ ಯಾವುದು ಹೂಗಾಗಲಿ ಡ್ರಾಪ್ ಆಗೋದಾಗಲಿ ಏನು ಪ್ರಾಬ್ಲಮ್ ಆಗಿಲ್ಲ ಲಾಸ್ಟ್ ಇಯರ್. ಸೊ ಅದೇ ಥರ ಕಂಟಿನ್ಯೂ ಮಾಡೋ ಅಂತ ಇವಾಗ ಕೂಡ ನಾನು ಅಂದ್ಕೊಂಡಿದ್ದೀನಿ. ಈ ಕ್ಲೈಮೇಟಿಗೆ ಏನು ಪ್ರಾಬ್ಲಮ್ ಇಲ್ಲ. ಬೆಂಗಳೂರಲ್ಲಿ ಎಲ್ಲರ ಹತ್ರ ಹಣ ಇದೆ, ಆದರೆ ಆರೋಗ್ಯ ಇಲ್ಲ. ಆರೋಗ್ಯದಕ್ಕೋಸ್ಕರ ನಮ್ಮಾಗಲಿ, ನಮ್ಮ ಜನ್ರೇಷನ್ ಆಗಲಿ, ನಮ್ಮ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಚೆನ್ನಾಗಿರ್ಬೇಕಂತಂದರೆ ಇವಾಗಲಿಂದನೇ ನಾವು ಅದನ್ನು ಸರಿಪಡಿಸ್ಕೋಬೇಕು. ಆರ್ಗ್ಯಾನಿಕ್ ಅಂದಾಗ ಆರ್ಗ್ಯಾನಿಕಲ್ಲಿ ಮಾರ್ಕೆಟಲ್ಲಿ ಎಲ್ಲ ಆರ್ಗ್ಯಾನಿಕ್ ಅಂತ ಬೋರ್ಡ್ ಹಾಕ್ಕೊಂಡಿರ್ತಾರೆ, ಬಟ್ ಅದು ಆರ್ಗ್ಯಾನಿಕ್ ಅಲ್ಲ. ಬಟ್ ನ್ಯಾಚುರಲಾಗಿ ಮಾಡಬೇಕು ಅಂದಾಗ ಅದೆಲ್ಲ ನಾವು ಆ್ಯಕ್ಚುಲಿ ನಾನು ರೈತನ ಕುಟುಂಬದವನು. ಆ ರೈತ ಕುಟುಂಬ ಅಡ್ಡ ಇಟ್ಕೊಂಡ್ಬಿಟ್ಟು ನಾನು ಅದರಿಂದ 4 ಎಕರೆ ಜಮೀನು ಈಗೊಂದು 15 ಎಕರೆ ಮಾಡಿ ಎಲ್ಲ ರೈಸು ನನ್ನ ಹತ್ರನೇ ನಾನೇ ಬೆಳೆಸ್ಕೊತಾ ಇದ್ದೀವಿ. ಮೆಣಸಿನ್ಕಾಯಿ ನಾವೇ ಬೆಳೆಸ್ಕೊತಾ ಇದ್ದೀವಿ, ಫ್ರೂಟ್ಸು ನಾನೇ ಬೆಳೆಸ್ಕೊಳ್ತಾ ಇದ್ದೀನಿ. ಆಮೇಲೆ ನನ್ನ ಹತ್ರ ಇನ್ನೂ ಇದಿದೆ, ಯಾವುದಾದ್ರು ಅವಕಾಡೋ 1-2 ಎಕರೆ ಹಾಕಿದ್ದೀನಿ, ಅದನ್ನು ಕೂಡ ನ್ಯಾಚುರಲ್ ಫಾರ್ಮಿಂಗೇ ಮಾಡ್ತಾಯಿದ್ದೀನಿ.
ನಮ್ಮಲ್ಲಿ ಏನಕ್ಕೆ ಆ ಫ್ರೂಟ್ಸ್ ಡಿಮ್ಯಾಂಡ್ ಅಂತಂದರೆ ಒಳ್ಳೆ ಟೇಸ್ಟ್ ಬರ್ತಾ ಇದೆ, ಆರ್ಗ್ಯಾನಿಕಲ್ಲಿ ಒಳ್ಳೆ ಬೆಲೆ ಬರ್ತಾ ಇದೆ, ಒಳ್ಳೆ ಆರೋಗ್ಯವಾಗಿ ನಾವು ಬೆಳೆಸೋ ಹಣ್ಣನ್ನು 1,000 ಜನ ತಿಂತಾರೆ. 1000 ಜನಕ್ಕೆ ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ 1000 ಜನಕ್ಕೆ ಅನುಕೂಲ ಮಾಡ್ದಂಗೆ ಆಗತ್ತಲ್ಲ. ಸೊ ಅದರ ಸಲುವಾಗಿ ನಾನು ಬೆಂಗಳೂರು ಬಿಸ್ನೆಸ್ ಬಿಟ್ಟು ಕೂಡ ಕೆಲವು ಟೈಮಲ್ಲಿ ಇಲ್ಲಿ ಸ್ಪೆಂಡ್ ಮಾಡಿ 4 ಜನಕ್ಕೆ ಒಳ್ಳೇದು ಮಾಡಬೇಕು, ಒಳ್ಳೇದು ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಅದ್ರ ಸಲುವಾಗಿ ಮಾಡ್ತಾಯಿದ್ದೆ. ದುಡ್ಡು ಇಂಪಾರ್ಟೆಂಟ್, ಎಲ್ಲರ ಕಡೆ ದುಡ್ಡು ಇರುತ್ತೆ, ಬಟ್ ಆರೋಗ್ಯ ಇರಲ್ಲ. ಎಲ್ಲರ ಹತ್ರನೂ ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ, ಆದರೂ ಕೂಡ ಆರೋಗ್ಯ ತೊಗೊಳಕ್ಕಾಗಲ್ಲ. ಸೊ ಈ ಥರ ಎಲ್ಲ ಇರುತ್ತೆ. ಸೊ ಆದ್ದರಿಂದ ನಾನು ಸಲುವಾಗಿ ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾಯಿದ್ದೀನಿ. ನನಗೊಂದು ತೃಪ್ತಿ ಇದೆ. ಆ ತೃಪ್ತಿ ಏನಂತಂದ್ರೆ 4 ಜನಕ್ಕೆ ಒಳ್ಳೇದಾಗ್ತಾ ಇದೆಯಲ್ಲ, ಒಳ್ಳೆ ಹಣ್ಣು ಬರ್ತಾ ಇದೆಯಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದೀವಲ್ಲ, ಒಂದು 15 ಹಸು ಸಾಕ್ತಾ ಇದ್ದೀವಿ, ಆ ಹಸುಗೆಲ್ಲ ಊಟ ಆಗ್ತಾ ಇದೀವಲ್ಲ, ಲಾಭ ಬಿಟ್ಟುಬಿಡಿ, ಲಾಭ ಬೇಕಾಗಿಲ್ಲ ನನಗೆ, ಏನೋ ಒಳ್ಳೇದಾಗ್ತಾಯಿ ಅಂತ ಒಂದು ಸಮಾಧಾನವಾಗಿ ನಾನು ಈ ಕೆಲಸಕ್ಕೆ ಬಂದಿದ್ದೆ. ಈ 1 ವರ್ಷಕ್ಕೆ 1 ಎಕರೆಗೆ ನನಗೆ 9 ಟನ್ ಬಂತು. ಲಾಸ್ಟ್ ಇಯರ್ ಫಸ್ಟ್ ಇಯರ್ 1 ಟನ್ ಬಂತು. 10 ಟನ್ ಇಂಟು 100 ರೂಪೀಸ್ ಲೆಕ್ಕ ಹಾಕೊಂಡ್ರೆ ಕೂಡ ನನಗೆ 10 ಲಕ್ಷ ಬಂತು 1 ಎಕರೆದಲ್ಲಿ. ಅದು 5 ಎಕರೆ ಹಾಕ್ಕೊಂಡ್ರೆ 50 ಲಕ್ಷ ಬಂತು. ಇನ್ಯಾವ್ದ್ರಲ್ಲಿ ಬರುತ್ತೆ ನಿಮಗೆ? ಕಷ್ಟ ಬೀಳಬೇಕು. ಅದನ್ನು ಮಗು ಥರ ನೋಡ್ಕೋಬೇಕು. ಅದಕ್ಕೆ ಏನೇನು ಕೊರತೆ ಇದೆ ಗೊತ್ತಿಲ್ವಾ? 4 ಜನಕ್ಕೆ ಮಾಡೋರು ಕೇಳಿ, ಯಾರನ್ನೋ ಕೂತ್ಬಿಟ್ಟು ನಾವು ಡ್ರ್ಯಾಗನ್ ಹಾಕ್ಬಿಟ್ಟು ಇಲ್ಲಿ ಒಂದು ದೇವಸ್ಥಾನದ ಹತ್ರ ಕೂತ್ಕೊಳ್ಳೋದು, ಇನ್ನೊಂದು ಕಡೆ ಊರಲ್ಲಿ ಕೂತ್ಕೊಂಡ್ಬಿಡೋದು, ಮೀಟಿಂಗ್ಗಳು ಮಾಡ್ಕೊಂಡ್ರೆ ಅದು ದೊಡ್ಡದು ಬೆಳೆದು ಬಿಡಲ್ಲ. ನಾವು ಇಂಟ್ರೆಸ್ಟ್ ತಗೊಂಡು ಏನು ಕಷ್ಟ ಬೀಳ್ತೀವೋ, ಏನು ಅದನ್ನು ಇಂಟ್ರೆಸ್ಟ್ ತಗೊಂಡು ಮಾಡ್ತೀವೋ, ಆ ಮಾಡಿದ ತಕ್ಕಂಗೆ ಅದು ಇನ್ಕಮ್ ಬರುತ್ತೆ. ನಿಮ್ಮದೊಂದು 4 ಎಕರೆ ಜಮೀನು, ಒಬ್ಬ ರೈತ 8 ಗಂಡ 4 ಜನ ಮಕ್ಕಳಂತ ಇಟ್ಕೊಳ್ಳಿ, ಮಕ್ಕಳೆಲ್ಲ ಆಚೆ ಇರ್ತಾರೆ. 8 ಗಂಡ ಬೆಳಗ್ಗೆ ಎದ್ದು 1-2 ಹಸು ಇಟ್ಕೊಂಡು ದುಡ್ಕೊಂಡ್ರೆ ತಿಂಗಳಿಗೆ 2 ಲಕ್ಷ ರೂಪಾಯಿ ದುಡಿಬೋದ್ರಿ. ಸೊ ಅದು ಸುಳ್ಳು ಮಾತು. ಸೋಂಬೇರಿಗಳು ಎಲ್ಲರೂ ಹೇಳ್ತಾರೆ ಅಂತ ಅದನ್ನು ಕೇಳೋದು ಬೇಡ. ಎಲ್ಲರೂ ಯಾರು ಮಾಡ್ತಾ ಇದ್ದಾರೆ ಅಂತ ತಗೋಬೇಕು ನಾವು. ಅದು ತೊಗೊಂಡ್ರೆ ಸಕ್ಸಸ್ ಆಗ್ತೀವಿ ವ್ಯವಸಾಯದಲ್ಲಿ. ಸುಮ್ಮನೆ ಎಲ್ಲೋ ಕೂತ್ಕೊಂಡ್ಬಿಟ್ಟು ನಾಟಿ ಮಾಡಿಬಿಟ್ಟಿದ್ದೆ ನಮಗೂ ಬಂದ್ಬಿಡುತ್ತೆ ಎಲ್ಲಿ ಬರೋಲ್ಲ. ಕಷ್ಟ ಬೀಳಬೇಕು. ನಾನು ಬೆಂಗಳೂರಿಂದ ಎವ್ರಿ ಮಂತ್ 10 ದಿವಸ ಇಲ್ಲಿ ಇರ್ತಾಯಿದ್ದೆ. ಯಾಕಂದರೆ ಹೊಸ ತಳಿ, ಹೊಸ ಬೆಳೆ, ಹೊಸದು, ಇಲ್ಲಿ ಯಾರು ಲೇಬರ್ ನಂಬಿದ್ರೆ ಆಗೋದಿಲ್ಲ ಅಂದ್ಬಿಟ್ಟು ನನ್ನ ಕಾನ್ಸೆಪ್ಟ್ ಈ ಥರ ಮಾಡಿ ನಾನು ಸಕ್ಸಸ್ ಆಗಿದ್ದೇನೆ. ಈ ಸಲ 1 ಎಕರೆದಲ್ಲಿ 10 ಟನ್ ತೆಗೆದೆ. ನೆಕ್ಸ್ಟ್ ಇಯರ್ 3 ಎಕರೆಲ್ಲ 30 ಟನ್ ಬರುತ್ತೆ. 30 ಇಂಟು 100 ರೂಪಾಯಿ ಲೆಕ್ಕ ಹಾಕೊಂಡು 30 ಲ್ಯಾಕ್ಸ್ ಆಯಿತು. ನಾನಲ್ಲಿ ಅವಕಾಡು ಹಾಕಿದ್ದೀನಿ, ಬಟರ್ ಫ್ರೂಟ್ ಹಾಕಿದ್ದೀನಿ, ಅದೊಂದು 2 ಲಕ್ಷ, 2 ಎಕರೆ ಹಾಕಿದ್ದೀನಿ. ಅದು ಕಮ್ಮಿ ಅಂದ್ರೆ ಕೂಡ ಫಸ್ಟ್ ಇಯರ್ ಬರುತ್ತೆ. 200 ರೂಪಾಯಿ ಇಲ್ಲೇ ತೊಗೊಂಡು ಹೋಗ್ತಾಯಿದೆ, 200 ರುಪೀಸ್ ಪರ್ kg. ಕಡಿಮೆ ಅಂದರೆ 300 ಗಿಡ ಇದೆ. 300 ಗಿಡ ಅಂದರೂ ಕೂಡ ಒಂದು ಗಿಡಕ್ಕೆ 10 kg ಬಿಟ್ಕೊಳ್ತೀನಿ ನಾನು ಈ ಸಲ. 300 ಗಿಡಕ್ಕೆ ಎಷ್ಟಾಯಿತು? 3 ಟನ್ ಆಯಿತು, 6 ಲಕ್ಷ ರೂಪಾಯಿ ಆಯಿತು. ಏನು ಸರ್? 3 ಇಂಟು 6 ಅಂದರೆ ಎಲ್ಲ ಬಿಟ್ಟುಬಿಡಿ. 6 ಲಕ್ಷ ರೂಪಾಯಿ ಖರ್ಚಿಗೆ ಬಿಟ್ಟುಬಿಡಿ. ಲೇಬರಿಗೆ ಖರ್ಚು, ಗೊಬ್ಬರ, ಅವು ಇವು ಎಲ್ಲ ಹೋಗಲಿ. 30 ಲ್ಯಾಕ್ಸ್ ಇಂಟು ಡಿವೈಡೆಡ್ ಬೈ 12 ಮಂತ್ಸ್ ಲೆಕ್ಕ ಹಾಕ್ಕೊಳ್ಳಿ. ನಾನು ಬೆಂಗಳೂರು ಬಿಸ್ನೆಸ್ಸು ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಫಾರ್ಮ್ ಹೌಸಲ್ಲ ಒಂದು 10 ಜನ 15 ಜನ ಕೆಲಸನೂ ಮಾಡ್ತಾಯಿದ್ದಾರೆ, ಎಲ್ಲನೂ ಆಗ್ತಾಯಿದೆ. ಆದರೂ ತಿಂಗಳಿಗೆ 2 ಲಕ್ಷ 3 ಲಕ್ಷ ರೂಪಾಯಿ ದುಡಿತಾ ಇದ್ದೀನಿ, ಆರಾಮಾಗಿದೆ. ನನಗಿದೆ ಬೆಂಗಳೂರಲ್ಲಿ ಬಿಸ್ನೆಸ್ ಇದೆ, ದೊಡ್ಡ ಬಿಲ್ಡರ್ ನಾನು. ಆ್ಯಕ್ಚುಲಿ ರೈನ್ ವಾಸ್ ಇನ್ಫ್ರಾ ಅಂತ ನನ್ನ ಕಂಪ್ನಿ ಹೆಸರು ಕೂಡ. ಇಸಾನ್ ಬಿಲ್ಡರ್ ಅಂತ, SV ಬಿಲ್ಡರ್ 3 ಕಂಪ್ನಿ ಇದೆ. ಆದರೂ ನನಗೆ ಏನೋ ಮಾಡಬೇಕು ಇದರಲ್ಲಿ. ನನಗೇನು ಆ ದುಡ್ಡದಲ್ಲಿ ಆ ಜನದಲ್ಲಿ ನನಗೆ ಸಮಾಧಾನ ಇಲ್ಲ. 4 ಜನಕ್ಕೆ ಹೇಳಿದ್ರು ಒಳ್ಳೇದು, ಹೊಟ್ಟೆಗೆ ಒಳ್ಳೆ ಪದಾರ್ಥ ಕೊಡಬೇಕು ಅಂತ ಈ ಇದಕ್ಕೆ ಬಂದೆ. ಇದರಲ್ಲಿ ಏನೋ ಒಂದು ಫಸ್ಟ್ ಇಯರ್ ನನಗೆ ಸಕ್ಸಸ್ ಆಗಿದೆ, ಸಕ್ಸಸ್ ಕಾಣಿಸ್ತಾ ಇದೆ. ಇದೇ ಮುಂದಕ್ಕೆ ಹೋಗಬೇಕು ಅಂತ ಒಂದು 10 ಜನ, ಇನ್ನೊಂದು ಏನಾದರೂ ಒಂದು 10-15 ಜನ ಡೈಲಿ ನನ್ನ ಹತ್ರ ವರ್ಕ್ ಮಾಡ್ತಾಯಿದ್ದಾರೆ. ಅವ್ರು ಹೊಟ್ಟೆ ತುಂಬಿಸ್ತಾ ಇದ್ದೀನಿ, ಅವ್ರ ಕಷ್ಟ ಸುಖ ನೋಡ್ಕೊಳ್ತಾ ಇದ್ದೀನಿ. ಒಂದು 10-15 ಹಸು ಕೂಡ ನಮ್ಮ ಹತ್ರ ಇದೆ, ನಾಟಿ ಹಸುಗಳು. ಅದಕ್ಕೆ ಒಳ್ಳೆ ಊಟ ಹಾಕ್ತಾಯಿದ್ದೀನಿ. ಅದು ಮುಕ್ಕೋಟಿ ದೇವತೆಗಳು ಒಂದು ಹಸುವಲ್ಲಿದೆ ಅಂತ ಎಲ್ಲ ದೊಡ್ಡವರು ಹೇಳ್ತಾರೆ. ಆದರೂ ಅದೇ ಥರ ನಾನು ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಭಾಳ ತೃಪ್ತಿಯಾಗಿದೆ. ಇದಕ್ಕೊಂದು 30-40 ರೋಗ ಇದಕ್ಕೆಲ್ಲ ಈ ಹಣ್ಣು ತಿಂದರೆ ಭಾಳ ಹೊರಗೆ ಅಂದರೆ ಒಂದು ಡೈಜೆಷನ್ನು, ಇನ್ನೊಂದು ಹೈಪರ್ ಟೆನ್ಷನ್ನು, ಇನ್ನೊಂದು ಶುಗರು, BP ನೋರೆಲ್ಲ ಅನ್ಲಿಮಿಟೆಡಾಗಿ ತಿನ್ಬೋದು ಈ ಹಣ್ಣನ್ನು. ಸೊ ಈ ಥರ ಸುಮಾರು ಕಾಯಿಲೆಗಳು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಸೊ ಈ ಥರ ಸುಮಾರು ಕಾಯಿಲೆಗಳಿದ್ದಾವೆ. ಅದಕ್ಕೆಲ್ಲ ಭಾಳ ಚೆನ್ನಾಗಿ ಇದೆ, ಹೆಲ್ತಿಯಾಗಿದೆ, ಅನ್ಲಿಮಿಟೆಡಾಗಿ ತಿನ್ನಲೂಬೋದು. ಅದರಿಂದ ಏಜ್ ಅಂದರೆ ಚಿಕ್ಕವರಿಂದ ದೊಡ್ಡವ್ರ ತನಕ ಯಾವುದು ಈ ಮಾವಿನ ಹಣ್ಣು ತಿಂದರೆ ಶುಗರ್ ಜಾಸ್ತಿ ಆಗುತ್ತೆ, ಸೀಬೆ ಹಣ್ಣು ತಿಂದರೆ ಅದು ಜಾಸ್ತಿ ಆಗುತ್ತೆ, ಸೀತಾಫಲ ತಿಂದರೆ ಇದು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಇದರಲ್ಲಿ ಇಲ್ಲ. ಅನ್ಲಿಮಿಟೆಡ್ ಹೊಟ್ಟೆ ತುಂಬ ಕೂಡ ತಿನ್ಬೋದು. ಒಂದು ಹಣ್ಣು ಒಂದು ದಿವಸಕ್ಕೆ ತಿಂದುಬಿಟ್ರೆ ಕೂಡ ಹೊಟ್ಟೆ ಇಶ್ಯೂ ಆಗೋಲ್ಲ. ಇಲ್ಲ ಜ್ಯೂಸಾಗಿ ಕೂಡ ಮಾಡ್ಕೊಂಡು ಕುಡಿಬೋದು. ಈಗ ಬರ್ತಾಯಿದ್ದಾವೆ. ನೆಕ್ಸ್ಟ್ ಐಸ್ ಕ್ರೀಮ್ ಬರ್ತಾಯಿದೆ, ಸುಮಾರು ಬರ್ತಾ ಇದರಲ್ಲಿ. ಈ ಮ್ಯಾಂಗೋ ಥರ ಪಲ್ಪ್ಸ್ ಥರ ಮಿಷಿನ್ ಬರ್ತಾಯಿದೆ, ಮಿಷನರಿ. ಸೊ ಅದೆಲ್ಲ ಕೂಡ ನಿಮಗೆ ಬರ್ತಾ ಇರೋದ್ರಿಂದ ಒಳ್ಳೆ ಡಿಮ್ಯಾಂಡ್ ಆಗುತ್ತೆ, ಎಕ್ಸ್ಪೋರ್ಟ್ ಹೋಗುತ್ತೆ. ಎಲ್ಲಿರುತ್ತೋ ಎಲ್ಲಿ ಸಿಗುತ್ತೋ ಅಲ್ಲಿಂದ ಎಲ್ಲಿ ಇಲ್ಲವೋ ಅಲ್ಲಿಗೆ ಹೋಗೋದಕ್ಕೆ ಎಲ್ಲ ಅನುಕೂಲಗಳಾಗ್ತಾಯಿದೆ. ಅದರಿಂದ ಇದನ್ನು ಆರಾಮಾಗಿ ಮಾಡ್ಬೋದು ಸರ್. CMN ರೆಡ್ಡು ಅಂತಂತಂದರೆ ಅದು ಆ್ಯಕ್ಚುಲಿ ನಾಟಿ ಬ್ರೀಡ್ ಅದು.
ಸೊ ಅದು ನಾವು ತಂದಿದ್ದ IHNL ಅವರು ಎಲ್ಲ ಸಸಿ ಕೊಟ್ಟರು, ಸಸಿ ತಗೊಂಬಂದು ಅವರು ಪ್ಯಾಕೆಟಲ್ಲಿ ಹಾಕಿ ಕೊಟ್ಟರು. ಸೊ ಅಲ್ಲಿ ಅವರು 70 ರೂಪೀಸ್ ತೊಗೊಂಡ್ರು. ಆವಾಗ ರೇಟ್ ಇತ್ತು, ಈಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ, 50 ರೂಪಾಯಿಗೆ ಸಿಗುತ್ತೆ. ಸ್ಟೆಮ್ ಆದರೆ ಒಂದು ಸ್ವಲ್ಪ ಹಾಗೆ ಹೆಚ್ಚು ಕಮ್ಮಿ ಸಿಗುತ್ತೆ. ಎರಡನೇದು ಇಲ್ಲಿ ನಮ್ಮ ಹೈಬ್ರಿಡ್ ಅಂತ ಇಲ್ಲಿ ಗುಜರಾತಿನ ತಗೊಂಬಂದಿದ್ದನ್ನು. ಸೊ ಅದು 100 ರೂಪೀಸ್ ಬಿತ್ತು ನಮ್ಗೆ ಒಂದೊಂದು ಸ್ಟೆಮ್ಮೇ ಕೊಟ್ಟರು ಅವರು, ಅದು ಸಸಿ ಕೊಟ್ಟಿಲ್ಲ. ಸೊ ಅದು ಸಲುವಾಗಿ 3 ತಂದಿದ್ದೀನಿ. ಬಟ್ ಇವಾಗ ಅವರೇಜ್ ಒಂದು 50 ರೂಪೀಸ್ ಸ್ಟೆಮ್ಮೇ ಸಿಗುತ್ತೆ ಸರ್, ಎಲ್ಲ ಕಡೆ ಸಿಗುತ್ತೆ. ನಮ್ಮಲ್ಲಿ ಇದೆ, ನಾನು ಬೇಕಾದ್ರೆ CM ರೇಟ್ ಕೊಡೋಕೆ 3rd ಇಯರು ಒಂದು 5,000 ಬುಕ್ ಆಗಿದೆ. ಈಗ ಮೊದಲು ಫಸ್ಟ್ ಈಗೆಲ್ಲ ಫ್ರೂಟ್ಸ್ ಎಲ್ಲ ಆಯಿತು, ಹಾರ್ವೆಸ್ಟಿಂಗ್ ಆಗೋಯ್ತು. ಸೊ ಇದನ್ನು ಸ್ಟೆಮ್ ಕೊಡಬೇಕು 3rd ಇಯರಿಂದ ಕೂಡ ಕೇಳಿದ್ದಾರೆ. ನಮ್ಮಲ್ಲಿ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರು ನಾನು ಅವ್ರು ಕೊಡೋಕ್ಕೆ ತಯಾರಿದ್ದೀನಿ, ಸ್ಟೆಮ್ ಕೊಡ್ತೀನಿ. ಸಸಿ ನನ್ನ ಹತ್ರ ಇಲ್ಲ. ಸಸಿ ಮಾಡಿಕೊಡಿ, ಒಂದು ಅಡ್ವಾನ್ಸ್ ಕೊಟ್ಟು ಎಷ್ಟು ಬೇಕು ಅಂತಂದರೆ ನಾನು ಸಸಿ ಕೂಡ ಮಾಡಿಕೊಡ್ತೀನಿ. 2 ಮಂತ್ಸ್ ಟೈಮ್ ಬೇಕು ಸಸಿ ಮಾಡಿಕೊಟ್ರಿ. ಇವತ್ತು ಅಡ್ವಾನ್ಸ್ ಕೊಟ್ಟರೆ ಈಗ 2 ಮಂತ್ಸ್ ನಿಮ್ಗೆ ಸಸಿ ಕೊಡ್ತೀನಿ. ಇಲ್ಲ ಸ್ಟೆಮ್ಮೇ ಬೇಕು ಅಂತಂದರೆ ಸ್ಟೆಮ್ಮೇ ಬೇಕಾದ್ರೆ ಇಮಿಡಿಯೇಟಾಗಿ ಒಂದು 3-4 ಡೇಸಲ್ಲಿ ಮುಂಚೆ ಹೇಳಿದ್ರೆ ಕಟ್ ಮಾಡಿ ಕ್ಲೀನ್ ಮಾಡಿ ನಿಮ್ಗೆ ಕೊಡ್ತೀನಿ, ಕಳಿಸ್ತೀನಿ. 100 ಕಿಲೋಮೀಟ್ರು ರೇಸ್ ಎಲ್ಲಿದ್ದರೂ ಕೂಡ ಫ್ರೀ ಡೆಲಿವರಿ ಕೊಡ್ತೀನಿ. ಒಂದೇ ಒಂದು ಏನಂತಂದರೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ನಾವು ಹಾಕಿರೋ ವೆರೈಟಿಯಲ್ಲಿ ಒಳ್ಳೆ ಸೈಜು, ಒಂದೊಂದು ಫ್ರೂಟು 2 kgಗೆ 3 ಫ್ರೂಟ್ ಬಂದಿದೆ. ಸೊ ಆ ಥರ ಕೂಡ ಒಂದು 800 ಗ್ರಾಮ್ ಒಂದೊಂದು ಫ್ರೂಟ್ ಬಂದಿದೆ. ಒಳ್ಳೆ ಶೈನಿಂಗು, ಒಳ್ಳೆ ಟೇಸ್ಟು. ಅದರಿಂದ ಮಾರ್ಕೆಟಲ್ಲಿ ಎಲ್ಲ ಒಂದು ಅಂದರೆ ನಿಮಗೆ 200-300 ಗ್ರಾಮ್ ಒಳಗಿದ್ರೆ ಮಾತ್ರ ಒಂದು ರೇಟು, ಎಬೋ 300-400 1 kg ತನಕ ಹೋದರೆ ಒಂದು ರೇಟು. ಸೊ ಆ ರೇಟಲ್ಲಿ ನಮಗೆ ಫಸ್ಟು ಗ್ರೇಡ್ 1 ಹೋಗಿದ್ದಾವೆ, 2 ಹೋಗಲೇ ಇಲ್ಲ. ನಮ್ಮ ಫ್ರೂಟ್ಸ್ ಯಾವಾಗಲೂ ಚೆನ್ನಾಗಿ ಬರ್ತಾಯಿದೆ.